ಅಂದರೆ ಇವಾಗ ವ್ಯಕ್ತಿತ್ವ ಅನ್ನೋದು ಇವಾಗ ನನಗೆ ಆದಂಥ ಒಂದು ಪರ್ಸನಾಲಿಟಿ ಇರುತ್ತೆ. ಮೇ ಬಿ ನಾನು ಜಾಸ್ತಿ ಓಪನ್ ಅಪ್ ಆಗಲ್ಲ, ಅದು ಜಾಸ್ತಿ ಎಕ್ಸ್ಪ್ರೆಸ್ ಇರ್ತೀನಿ, ಕ್ಯಾನ್ ಬಿ ಎನಿಥಿಂಗ್. ಅಂದರೆ ಇವಾಗ ನಮ್ಗೆ ಯಾವುದೋ ಒಂದು ಚಾಲೆಂಜ್ ಬರುತ್ತೆ, ಅಂದ್ರೆ ಯಾವುದೋ ಒಂದು ಮೊಮೆಂಟ್ ಬರುತ್ತೆ, ನನ್ನ ಒರಿಜಿನಾಲಿಟಿಯಿಂದ ನನ್ನ ತನವನ್ನು ನಾನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಏನೋ ಚಾಲೆಂಜ್ ಬರುತ್ತೆ. ಆ ಚಾಲೆಂಜ್ಗೆ ನಾನು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ, ನನ್ನ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ವಿಷಯ ಅಷ್ಟೇ. ಇವಾಗ ನಾನು ವ್ಯಕ್ತಿತ್ವ ಅನ್ನೋದು ಅದರಲ್ಲಿ ಸರಿ ತಪ್ಪಂದು ಯಾವುದೂ ಇಲ್ಲ. ನಥಿಂಗ್ ಇಸ್ ರೈಟ್, ನಥಿಂಗ್ ಇಸ್ ರಾಂಗ್, ವೆರಿ ಕ್ಲಿಯರ್. ಅಂದ್ರೆ ನೀವೆಲ್ಲ ಬಂದಿದ್ದೀರಾ, ಶೋ ಗೆಲ್ಬೇಕಂತ ಬಂದಿದ್ದೀರಾ, ಕಪ್ಪು ಗೆಲ್ಬೇಕಂತ ಬಂದಿದ್ದೀರಾ, ಜನರು ಗೆಲ್ಬೇಕಂತ ಬಂದಿದ್ದೀರಾ. ಇದು ಮಧ್ಯೆ ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡೋಕ್ಕೆ ನಾನು ದುಡ್ಡು ಕೊಡ್ತೀನಿ. ದುಡ್ಡು ಅವಶ್ಯಕತೆ ಇದೆ ನನಗೆ. ಇದು ನಾನು ಗೆಲ್ಲುವುದಕ್ಕಿಂತ ದುಡ್ಡು ಅವಶ್ಯಕತೆ ಇದೆ. ಮೇ ಬಿ ಐ ಕ್ಯಾನ್ ಡೈವರ್ಟ್ ಮೈ ಸೆಲ್ಫ್, ನಾನು ಚೇಂಜ್ ಮಾಡ್ಕೋತೀನಿ ಅಂತ ನೀವು ಈ ಡಿಸಿಷನ್ ತಗೋತೀರಾ. ಇಲ್ಲ ದುಡ್ಡು ಎಷ್ಟು ಕೊಟ್ಟರು ಪರವಾಗಿಲ್ಲ, ನಾನೊಂದು ಗೋಲ್ ಇಟ್ಕೊಂಡು ಬಂದಿದ್ದೀನಿ, ಅಲ್ಲಿಗೆ ಹೋಗ್ತೀನಿ ಅನ್ನೋದು ನೀವು ಡೈವರ್ಟ್ ಆಗ್ತಾ ಹೋಗ್ತೀರಾ. ಅಷ್ಟೇ ಕ್ವಶನ್ ಇದ್ದಿತ್ತು. ದೇ ಆರ್ ಚೂಸನ್ ಲೈಕ್ ದುಡ್ಡು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ದುಡ್ಡು ಅವಶ್ಯಕತೆ ಇದೆ, ಬಟ್ ಮೋರ್ ದನ್ ದಿಸ್ ಅದಷ್ಟು ಕಂಪೇರ್ ಮಾಡಿದಾಗ ಅದಕ್ಕೆ ದುಡ್ಡುದಲ್ಲ ಅಂತ ಅವ್ರು ಡಿಸೈಡ್ ಮಾಡಿದ್ರು. ದಟ್ಸ್ ಅ ಕ್ವಶ್ಚನ್ ವಿತ್ ರೋಡ್. ಅದು ನಮ್ದು ಯಾವುದು ಕನ್ವಿಕ್ಷನ್ ಯಾವುದೂ ಅಲ್ಲ, ಇದು ಸರಿನಾ ತಪ್ಪದು ಏನೂ ಅಲ್ಲ. ಒಂದು ಕ್ವಶ್ಚನ್ ಕೇಳಿದ್ವಿ, ನೀವು ಏನು ಗುರಿ ಇಟ್ಕೊಂಡು ಬಂದಿರಲ್ಲ ಅದಕ್ಕೆ ನೀವು ಸ್ಟಿಕ್ ಆನ್ ಆಗ್ತೀರಾ, ಆರ್ ಯು ಗೋಯಿಂಗ್ ಟು ಡೈವರ್ಟ್ ಯುವರ್ ಸೆಲ್ಫ್. ಇದು ಫಾರ್ಮೆಟ್ ಅಂತ ಏನೂ ಇಲ್ಲ ಮ್ಯಾಮ್. ಅಂದ್ರೆ ಇವಾಗ ಬಿಗ್ ಬಾಸ್ ಅಲ್ಲಿ ಇದೇ ಫಾರ್ಮೆಟ್ ಅಂತ ಏನೂ ಇಲ್ಲ. ಅದಕ್ಕೆ ಬೇಸಿಕ್ ರೂಲ್ಸ್ ಒಂದಿರುತ್ತೆ. ಅಂದ್ರೆ ಇದೆಲ್ಲ ಮಾಡಬಾರ್ದು ಅಂತ ಒಂದು ರೂಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫೋನ್ ಯೂಸ್ ಮಾಡಂಗಿಲ್ಲ, ಆಚೆ ಹೋಗಂಗಿಲ್ಲ ಅನ್ನೋ ಥರ ಒಂದು ಬೇಸಿಕ್ ಆಗಿ ಒಂದು ಕೋರ್ ಫಾರ್ಮೆಟ್ಸ್, ಒಂದು ಕೋರ್ ರೂಲ್ಸ್ ಇರುತ್ತೆ. ಅದನ್ನ ಇಟ್ಕೊಂಡು ನೀವು ಹೆಂಗ್ ಬೇಕಾದ್ರೆ ಅದನ್ನ ಮಾಡ್ಬೋದು. ದಟ್ಸ್ ಫ್ರೀ ಫ್ಲೋ ಫಾರ್ಮೆಟ್. ಅಂದ್ರೆ ನೀವು ಅದರಲ್ಲಿ ದುಡ್ಡು ಇಟ್ಕೊಂಡು ಮಾಡಲೇಬೇಕು ಅಂತಲ್ಲ. ಬಟ್ ಅಂದ್ರೆ ಇವಾಗ ಈ ಸತಿ ತಮಿಳಲ್ಲಿ ಕೂಡ ಮಾಡಿದ್ದಾರೆ, ದುಡ್ಡು ಇಟ್ಕೊಂಡು ಅಂದ್ರೆ ಇಡೀ ವಾರ ಮಾಡಿದ್ದಾರೆ. ದಟ್ ಇಸ್ ವೆರಿ ನ್ಯೂ. ನೀವು ಅದನ್ನ ಹೆಂಗ್ ಬೇಕಾದ್ರೆ ಕ್ರಿಯೇಟಿವ್ ಆಗಿ ನೀವು ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ದಟ್ಸ್ ಅ ನರೇಟಿವ್. ನಾವು ಒಂದು ಕತೆ ಹೇಳ್ತೀವಿ, ಅದನ್ನ ರಿಯಲ್ ಇನ್ಸಿಡೆಂಟ್ ಮೂಲಕ ಹೇಳ್ತೀವಲ್ವ, ಹಿಂಗ್ ಹೋದ್ರೆ ಹೆಂಗಾಗುತ್ತೆ ಅನ್ನೋದು ಅಷ್ಟೇ ವಿಷಯ ಇರೋದು. ನಾವು ಏನ್ ಮಾಡಿದ್ವಿ, ನಮ್ಮ ಅಪ್ರೋಚ್ ಇದ್ದಿದ್ದು, ನಾವೊಂದು ಕ್ವಶ್ಚನ್ ಥ್ರೋ ಮಾಡಿದ್ವಿ. ನಿಮ್ಮ ಗುರಿ ಇಟ್ಕೊಂಡು ಬಂದಿದ್ದೀರಲ್ಲ, ನಿಮ್ಮ ಗುರಿ ಡೈವರ್ಟ್ ಮಾಡೋಕ್ಕೆ ಒಂದು ಡೈವರ್ಷನ್ ಕೊಡ್ತೀನಿ, ಒಂದು ಹರ್ಡಲ್ಸ್ ಕೊಡ್ತೀನಿ. ನೀವು ಡಿಸ್ಟ್ರಾಕ್ಟ್ ಆಗ್ತೀರಾ, ಇಲ್ಲ ಅಂದ್ರೆ ನಾನು ಡಿಸ್ಟ್ರಾಕ್ಟ್ ಆಗಲ್ಲ, ನನ್ನ ಗುರಿ ಇಟ್ಕೊಂಡು ಹೋಗ್ತೀನಿ ಅಂತ ಇರುತ್ತೆ. ದಟ್ ಇಸ್ ಆಲ್ಸೋ ವ್ಯಕ್ತಿತ್ವ ಅಲ್ವಾ. ನೀವು ಹೆಂಗ್ ಬೇಕಾದ್ರೆ ತಗೋಬಹುದು, ಅದನ್ನ ನೀವು ನೋಡ್ತೀರಾ ಅಂದಮೇಲೆ. ಅವ್ರು ಆ ಕ್ವಶ್ಚನ್ಗೆ ನೋ ಅಂತ ಹೇಳಿದ್ರು. ಅದು ಒಂದು ಸೆಗ್ಮೆಂಟ್ ಅಷ್ಟೇ. ದಟ್ಸ್ ಟು ಡಿಸ್ಟರ್ಬ್ ದಮ್. ದೇ ಡಿಡ್ಂಟ್ ಗೆಟ್ ಡಿಸ್ಟರ್ಬ್. ದಟ್ಸ್ ಆನ್ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.